ಮೈಂಡ್ ಎಲ್ಲ ಫ್ರೆಶ್ ಆಗ್ಬಿಡುತ್ತೆ. ವಾಟರ್ ಚೆಸ್ಟ್ನಟ್ ಅಂತ ಅಂತಾರೆ. ಇದರಲ್ಲಿ ಸೈನ್ಯ ನುಗ್ಗಿದೆ ಸ್ವಾದ ತಗೊಂತ ಇರೋ ನೋಡಿ ಎಷ್ಟು ಚೆನ್ನಾಗಿ ಜಗಳ ಆಡ್ತೀವಿ ನಾವು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆನೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾವು ಟ್ರಿಪ್ಪೆಲ್ಲ ಹೋಗಿ ಬಂದ್ವಲ್ಲ, ಅವಾಗಿಂದ ಏನೋ ಒಂಥರ ನೇಚರ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಇವ್ರಿಗೆ ಯಾವಾಗಲೂ ಹೇಳ್ತಿದ್ದೆ, ಎಲ್ಲಾದರೂ ಈಚೆ ಕಡೆ ಹೋಗ್ಬೇಕು ಅಪ್ಪು, ಏನೋ ಒಂಥರ ಬೇಜಾರಾಗ್ತಾಯಿದೆ, ಬೋರ್ ಆಗ್ತಾಯಿದೆ ಅಂತ. ಇವ್ರು ಇತ್ತೀಚೆಗೆ ಡೈಲಿ ವಾಕಿಂಗ್ ಹೋಗ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನನಗೆ ನಾರ್ಮಲ್ ಡೇಸಲ್ಲೆಲ್ಲ ವಾಕಿಂಗ್ ಹೋಗ್ಲಿಕ್ಕೆ ಆಗಲ್ಲ, ಯೋಗ ಮಾಡ್ತಿರ್ತೀನಿ ಮತ್ತು ಅಡುಗೆ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಡ್ತೀನಿ. ಶಾಪ್ಗೆ ಹೋಗೋದಿರುತ್ತೆ, ಹೋಗ್ಲಿಕ್ಕೆ ಆಗಲ್ಲ. ಎಷ್ಟು ದಿನ ಟ್ರೈ ಮಾಡಿದೆ, ಒಂದು ವಾರದಿಂದ ಆಗ್ತಾನೇ ಇರಲಿಲ್ಲ. ಹಾಗಾಗಿ ಇವತ್ತು ಭಾನುವಾರ ಅಲ್ವಾ, ಒಂಚೂರು ಹಂಗೆ ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತೆ. ಸರಿ ಬಾ ಎಲ್ಲಾದರೂ ಹೋಗ್ಬಿಟ್ಟು ಬರೋಣ ಅಂದರು. ನಾವಿರೋ ಏರಿಯಾದಲ್ಲಿ ಯಾವುದೇ ಥರ ಪಾರ್ಕ್ ಇರ್ತದೆ ಯಾವುದೂ ಇಲ್ಲ, ಬೇರೆ ಏರಿಯಾಗೆ ಹೋಗಬೇಕು. ಸುಮಾರು ಒಂದು 5-6 ಕಿಲೋಮೀಟ್ರ್ ಆಗುತ್ತೆ ಅಲ್ಲ ಅಪ್ಪು, ನಡ್ಕೊಂಡು ಹೋಗ್ಲಿಕ್ಕಾಗಲ್ಲ. ಹಂಗಾಗಿ ಗಾಡಿಲೇ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ನೇಚರ್ನ ತುಂಬ ಎಂಜಾಯ್ ಮಾಡಬೇಕು. ಮಧ್ಯದಲ್ಲಿ ಇರಬೇಕು ಅಂದರೆ ಪಾರ್ಕ್ಗೆ ಹೋಗಬೇಕು. ಇದೆಲ್ಲಿ ಯಾವ ಕಾಡು ನೋಡಿಕೊಂಡು ಹೋಗೋಕ್ಕಾಗಲ್ಲ ಬೆಂಗಳೂರಲ್ಲಿ. ಹಾಕಿಲ್ವ ಗಿಡಗಳನ್ನ? ಇಲ್ಲೇ ಎಷ್ಟು ಚೆನ್ನಾಗಿರೋ ನೇಚರ್ ಐತೆ ನೋಡು. ಬೆಳಗ್ಗೆನೆ ಡೈಲಿ ನೋಡ್ತಿರ್ತೀನಿ ನೋಡಿ, ಇಲ್ಲಿ ಹೂವು ಎಷ್ಟು ಚೆನ್ನಾಗಿರಲ್ಲ ಐತಿ. ಇದನ್ನೆಲ್ಲ ಯಾವಾಗಲೂ ಡೈಲಿ ನೋಡ್ತಿರ್ತೀನಿ ಅಲ್ವಾ. ಅದು ನೋಡಿ ನೋಡಿ ಯಾಕೋ ಬೇಜಾರಾಗೋಗ್ಬಿಟ್ಟಿದೆ. ಸ್ವಲ್ಪ ಈಚೆ ಕಡೆ ಹೋದರೆ ಮನಸ್ಸು ಕೂಡ ಒಂಚೂರು ಚೇಂಜ್ ಆಗುತ್ತೆ ಅಂತ. ಇನ್ನು ನನಗೆ ಬೆಳಗ್ಗೆ ಹೊತ್ತು ಗಿಡಗಳ ಮೇಲೆ ಇಬ್ನಿ ಬಿದ್ದಿರುತ್ತೆ ನೋಡಿ, ಆ ಇಬ್ನಿನ ನೋಡ್ಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ. ಹಂಗಾಗಿ ಸ್ವಲ್ಪ ಬೇಗ ಹೋಗೋಣ ಅಂದ್ಕೊಂಡು ಬೇಗನೆ ಬಂದ್ಬಿಟ್ಟು ಇವನಿಗೆ ಯಾವುದೋ ಜನ್ಮದಲ್ಲಿ ಸ್ನೇಹಿತ ಅನಿಸ್ತದೆ. ನಾನು ಬಿಡ್ತಾನೆ ಇಲ್ಲ ಇವನು. ಯಾಕೋ ಕಚ್ತಾ ಇದೆಯಾ? ಏನು ಗೊತ್ತಾ, ಅಲ್ಲಿ ಗೇಟ್ ಹತ್ರ ನಾಯಿ ಮಲಗಿತ್ತು. ಸುಮ್ಮನೆ ಇವ್ರಿಗೆ ಟಚ್ ಮಾಡಿದ್ರು ಅಷ್ಟೇ, ಹಿಂಗೆ ಮುಟ್ಟಿದ್ರು ತಲೆನ, ಹಿಂದೆನೇ ಬರ್ತದೆ. ಅವಾಗಿಂದ ನಂಗೆ ಭಯ, ಕಚ್ಚಿಡುತ್ತೆ ಅಂತ. ಇವ್ರಿಗೆ ಖುಷಿ. ಅದು ಯಾವುದೋ ಫಿಲಮಲ್ಲಿ ಕೈ ಟಚ್ ಮಾಡಿದ್ರೆ ಹಳೇದು ಜನ್ಮದ್ದೆಲ್ಲ ನೆನಪಾಯ್ತದೆ. ಹಂಗೆ ಇದಕ್ಕೇನೋ ನೆನಪಾಗಿರ್ಬೇಕು ಅಂತ. ನಾನಂತೂ ಇವತ್ತು ಸಿಕ್ಕಿದ್ದ ಅವಕಾಶ ಮಿಸ್ ಮಾಡ್ಕೊಳ್ಬಾರ್ದು ಅಂತೇಳಿ ಸ್ವಲ್ಪ ಚೆನ್ನಾಗೇ ವಾಕ್ ಮಾಡಿದೆ. ಅಪ್ಪು ಸ್ವಲ್ಪ ಹೊತ್ತು ವಾಕ್ ಮಾಡಿದ್ರು, ಆಮೇಲೆ ಸಾಕು ಅಂತೇಳಿ ಅವರು ಒಂದು ಕಡೆ ಕುತ್ಕೊಂಡಿದ್ರು. ಗೊತ್ತಾ, ಇಷ್ಟು ಭಾನುವಾರ ನಾವು ಲೇಟಾಗಿ ಎದ್ದು ಸುಮಾರು ಸಮಯ ವೇಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಅನ್ನಿಸ್ತು ಇವತ್ತು ಅಲ್ವಾ ಅಪ್ಪು? ಎಷ್ಟು ಜನ ವಾಕಿಂಗ್ ಬರ್ತಾರೆ ಗೊತ್ತಾ. ನಾವು ಹಂಗೆ ಅಂದರೆ ಡೈಲಿ ಎಲ್ಲರೂ ವಾಕಿಂಗ್ ಹೋಗಿರ್ತಾರೆ, ಭಾನುವಾರ ಆರಾಮದಲ್ಲಿ ರೆಸ್ಟ್ ಮಾಡಬೇಕು ಅನ್ನೋ ಥರ ನನ್ನ ಮೈಂಡ್ಸೆಟ್ಟು. ಆದರೆ ಭಾನುವಾರನೂ ಕೂಡ ಎಷ್ಟೊಂದು ಜನ ಎದ್ದು ಬಂದು ವಾಕ್ ಮಾಡ್ತಿರ್ತಾರೆ. ಅದಲ್ಲದೆ ವಯಸ್ಸಾದವರೆಲ್ಲ ಬಂದು ಏನೇನೋ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದಾರೆ, ಕಬಡ್ಡಿ ಆಡೋದು, ಅದು ಇದು ಅದನ್ನೆಲ್ಲ. ಇವತ್ತೇ ನೋಡಿದ್ದು ನಾನು, ಒಂಥರ ಖುಷಿಯಾಗಿತ್ತು. ಹಿಂಗೆ ಬೆಳಗ್ಗೆ ಎದ್ದು ವಾಕಿಂಗ್ ಬಂದುಬಿಟ್ರೆ ಸಂಜೆವರೆಗೂ ಕೆಲಸ ಮಾಡಲಿಕ್ಕೆ ಫುಲ್ಲು ಎನರ್ಜಿ ಬಂದುಬಿಡುತ್ತೆ ಅಲ್ವಾ ಅಪ್ಪು? ಡೈಲಿ ಇಲ್ಲೇ ಬರ್ತಿದ್ದ ಅಲ್ಲ ಬೇರೆ? ನಾನು ಮಾಮೂಲಿ ಅಲ್ಲೇ ವಾಕಿಂಗ್ ಹೋಗ್ತಾ ಇದ್ದೀನಿ, ಪಾರ್ಕಿಗೆ ಬರ್ತಾ ಇರಲಿಲ್ಲ. ನೀನು ಬಂದಿದ್ದೀಯ ಅಂತ ಕರ್ಕೊಂಬಂದಿದ್ದೀನಿ. ಅದಕ್ಕೆ ಅನಿಸುತ್ತೆ ಇವ್ರು ಇತ್ತೀಚೆಗೆ ವಾಕಿಂಗ್ ಬರ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಏನು ಇಷ್ಟು ಬೇಗ ವಾಕಿಂಗ್ ಹೋಗ್ತಾರೆ ಅಂತ ಅಂದ್ಕೊಂಡೆ. ಇವ್ರಿಗೆ ಚೆನ್ನಾಗಿ ಅನಿಸ್ತಾ ಇದೆ ಅಂತ ಅನಿಸುತ್ತೆ ಅಲ್ಲ? ಅಂದರೆ ಮೈಂಡ್ ಎಲ್ಲ ಫ್ರೆಶ್ ಆಗಿಬಿಡುತ್ತೆ, ಬಾಡಿ ಎಲ್ಲ ಫ್ರೀ ಆಗುತ್ತೆ. ಈಗ ನಮಗೆಲ್ಲ ಡೈಲಿ ಬರ್ಲಿಕ್ಕೆ ಆಗಲ್ಲ, ಹಂಗಾಗಿ ನಾನು ಮನೇಲೇ ಯೋಗ ಮಾಡ್ಕೊಂಡು ಬಿಡ್ತೀನಿ. ಹಂಗೆ ಡೈಲಿ ಹೋಗೋ ಆಪ್ಷನ್ ಇದ್ದಿದ್ರೆ ನಾನು ಡೈಲಿ ಬರ್ತಿದ್ದೆ. ಬ್ರೆಡ್ ಜಾಮು ತಿಂದರೆ ಡೈಲಿ ಬರ್ಬೋದು, ಅಡುಗೆ ಮಾಡಿದ್ರೆ ನಾನು ಯೋಗ ಮುಗಿಸ್ಕೊಂಡು ವಾಕಿಂಗು ಬರಬೇಕು ಅಂತ ಅಂದರೆ ಅಷ್ಟೇ, ಮನೆಗೆ ಹೋಗೋ ಅಷ್ಟೊಂದು 7:30-8 ಗಂಟೆ ಆಗುತ್ತೆ. ನಾವು ಬ್ರೆಡ್ ಜಾಮ್ ತಿನ್ಕೊಂಡೇ ಹೋಗ್ಬೇಕಾಗುತ್ತೆ. ಇನ್ನು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು, ಅದಾದಮೇಲೆ ಮನೆಗೆ ಹೋಗೋಣ ಅಂತೇಳಿ ಹೊರಟು. ಮನೇಲಿ ಸ್ವಲ್ಪ ತರಕಾರಿ ಕೂಡ ಖಾಲಿ ಆಗಿಬಿಟ್ಟಿತ್ತು. ಇನ್ನು ಹೋಗೋ ದಾರಿಲೇ ಫ್ರೆಶ್ ಆಗಿರೋ ತರಕಾರಿ ಕಾಣಿಸ್ತಿತ್ತಲ್ಲ, ತರಕಾರಿನೂ ಕೂಡ ತಗೊಂಡು ಮನೆಗೆ ಬಂದು. ಇವತ್ತು ವಾಕಿಂಗ್ ಎಲ್ಲ ಹೋಗಿ ಬಂದ್ವಲ್ವಾ, ಹಾಗಾಗಿ ಇಬ್ರಿಗೂ ಸ್ವಲ್ಪ ಹಶು ಜಾಸ್ತಿ ಆಗೋಗ್ಬಿಟ್ಟಿದೆ. ಅದಕ್ಕೆ ಮಾಲ್ಟ್ ಮಾಡ್ಕೊಂಡು ಬೇಡ ಅಂತ ಹೇಳಿ, ಇದಾದರೆ ಸ್ವಲ್ಪ ಬೇಗನೆ ಆಗೋಗ್ಬಿಡುತ್ತೆ. ಇದೇನಂದರೆ ವಾರದಲ್ಲಿ ಒಂದು 2-3 ದಿನನಾದರೂ ಬೆಳಗಿನ ಬ್ರೇಕ್ಫಾಸ್ಟ್ ನಮ್ಮ ಮನೇಲಿ ಇದೇ ಆಗಿಬಿಟ್ಟಿದೆ. ಇವಾಗ ತುಂಬ ಇಷ್ಟ ಆಗಿದೆ ನನಗೆ, ಹಾಗೆ ಒಪ್ಪಗಿಬ್ರಿಗೂ. ತುಂಬ ಜನ ಸರಿಯಾಗಿ ಊಟ ಮಾಡಿದರೂ ಕೂಡ ಸುಸ್ತು, BP, ಬೋನ್ ಪೇನ್ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತಿರ್ತೀರಾ. ಅವರಿಗಾಗಿ ಇವತ್ತೊಂದು ಹೆಲ್ದಿ ಆಗಿರೋ ಒಂದು ಸೀಕ್ರೆಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳೋದು ತುಂಬಾ ಸುಲಭ. ಒಂದು ಪಾತ್ರೆಗೆ 2 ಗ್ಲಾಸ್ ನೀರು ಅಥವಾ ಹಾಲನ್ನ ಸೇರಿಸ್ಬಿಟ್ಟು
ಸೇರಿಸ್ಬಿಟ್ಟು ಅದಕ್ಕೆ 2 ಸ್ಪೂನ್ ಆಗುವಷ್ಟು ಮಾಲ್ಟ್ ಪೌಡರ್ನ ಸೇರಿಸಿ ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಿಹಿಗೆ ಅಂತ ಹೇಳ್ಬಿಟ್ಟು ಬೆಲ್ಲ ಕೂಡ ಸೇರಿಸ್ಕೊಂಡಿದ್ದೀನಿ. ಬೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಕೊಂಡು ಸರ್ವ್ ಮಾಡಿದ್ರೆ ಆಯಿತು. ತೆಳ್ಳಗೆ ಬೇಕಿದ್ರೆ ತೆಳ್ಳಗೂ ಮಾಡ್ಕೊಳ್ಬೋದು, ಗಟ್ಟಿಯಾಗೂ ಮಾಡ್ಕೊಳ್ಬೋದು. ಇನ್ನಿವತ್ತು ನಾವು ಕುಡ್ದಿದ್ದು ಬಂದು ಈ ಮಿಲೆಕ್ಸ್ ಚೂರ್ಣಮ್ನ. ಇದರಲ್ಲಿ ನಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಮುಖ್ಯವಾಗಿ ಏನು ಅಂತ ಅಂದರೆ ಇದರಲ್ಲಿ ಒಂದು ಆರೋಗ್ಯಾಮೃತ ಚೂರ್ಣಮ್ನ ಕೊಟ್ಟಿರ್ತಾರೆ. ಈ ಚೂರ್ಣಮ್ಗೆ ಗುಡೋಚಿ, ಅಶ್ವಗಂಧ, ಶತಾವರಿ ಅನ್ನೋ 18 ಗಿಡಮೂಲಿಕೆಗಳನ್ನ ಹಾಕಿ ಮಾಡಿರೋದ್ರಿಂದ ನಮಗೆ ತುಂಬಾ ಒಳ್ಳೆಯದು. ಜೊತೆಗೆ ಇನ್ನೊಂದೇನೆಂದರೆ ಬೇರೆ ಮಿಲೆಕ್ಸಲ್ಲಿ ಈ ಚೂರ್ಣಮ್ನ ಕೊಟ್ಟಿರಲಿಕ್ಕಿಲ್ಲ. ಹಾಗೆ ಈ ಮಿಲೆಕ್ಸ್ನ ರಾಗಿ, ಜೋಳ, ನವಣೆ ಈ ಥರ 9 ಸಿರಿಧಾನ್ಯಗಳನ್ನ ಬಳಕೆ ಮಾಡಿ ತಯಾರು ಮಾಡಿರ್ತಾರೆ. ಹಾಗೆ ಬಾದಾಮಿ, ಪಿಸ್ತಾ, ಖರ್ಜೂರ, ಮೊಳಕೆ ಕಟ್ಟಿದ ಕಾಳುಗಳು, ಚಿಯಾ, ಮಕಾನ, ಪಂಪ್ಕಿನ್ ಸೀಡ್ಸ್, ವಾಟರ್ ಮಿಲನ್ ಸೀಡ್ಸ್ ಈ ಥರ ಸೀಡ್ಸ್ಗಳು ಕೂಡ ಇದರಲ್ಲಿ ಇರುತ್ತೆ. ಇನ್ನು ಈ ಮಿಲೆಕ್ಸ್ ಚೂರ್ಣಮ್ನ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ದಿನದಲ್ಲಿ 1 ಟೈಮ್ ತೊಗೊಂಡ್ರೆ ಸಾಕು. ನಮ್ಮ ದೇಹಕ್ಕೆ ಸಿಗಬೇಕಾದಂತಹ ಪ್ರೋಟೀನ್, ವಿಟಮಿನ್ಸ್, ಮೆಗ್ನೀಷಿಯಮ್, ಜಿಂಕ್ಸ್, ಮಿನರಲ್ಸ್, ಹೈ ಫೈಬರ್ ಸಿಕ್ಕೋಗ್ಬಿಡುತ್ತೆ. ಹಾಗೆ ನಮ್ಮ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿನೂ ಕೂಡ ಇದು ಹೆಚ್ಚು ಮಾಡುತ್ತೆ. ಇದು ಬಂದು 100% ನ್ಯಾಚುರಲ್ ಪ್ರಾಡಕ್ಟ್ ಆಗಿರುತ್ತೆ. ಒಂದು 5 ವರ್ಷದ ಮೇಲ್ಪಟ್ಟ ಎಲ್ಲ ಮಕ್ಕಳಿಗೂ ಕೂಡ ಕೊಡ್ಬೋದು. ತುಂಬಾನೇ ಇಷ್ಟಪಟ್ಟು ಕುಡಿತಾರೆ. ಹಾಗೆ ಇದು ಇಮ್ಯುನಿಟಿನ ಬೂಸ್ಟ್ ಮಾಡಿ ನಮ್ಮ ಬೋನ್ ಸ್ಟ್ರೆಂಗ್ನು ಕೂಡ ಸ್ಟ್ರಾಂಗ್ ಮಾಡುತ್ತೆ. ನಾವು ದಿನಪೂರ್ತಿ ಆಕ್ಟಿವ್ ಆಗಿ ಕೂಡ ಇರ್ಬೋದು. ಜೊತೆಗೆ ಅಸಿಡಿಟಿ, ಸುಸ್ತು, ನಿಶಕ್ತಿ, ಬಾಡಿ ಪೇನ್, ಮೇನ್ ಆಗಿ ಡಯಟ್ ಅಥವಾ ವೇಟ್ ಲಾಸ್ ಮಾಡ್ತಿರ್ತಾರೆ ನೋಡಿ, ಅವ್ರಿಗೆ ಇದು ಒಂದು ಹೆಲ್ದಿ ಫುಡ್. ಇನ್ನು ಈ ಪ್ರಾಡಕ್ಟ್ ಏನಾದರೂ ನಿಮಗೆ ಬೇಕು ಅನ್ನೋಂಗಿದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ನೀವು ಆರ್ಡರ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದೇನು ಅಂದರೆ ಫ್ರೀ ಡೆಲಿವರಿ ಇರುತ್ತೆ. ನೀವು ಯಾವುದೇ ಥರ ಡೆಲಿವರಿಗೆ ಚಾರ್ಜ್ನ ಪೇ ಮಾಡೋ ಅಗತ್ಯ ಇಲ್ಲ. ಆರಾಮಾಗಿ ನಾವು ಆರ್ಡರ್ ಮಾಡ್ಕೊಳ್ಬೋದು. ಇನ್ನು ಬರುವಾಗ ಕೆಲವೊಂದಿಷ್ಟು ತರಕಾರಿನೆಲ್ಲ ತೊಗೊಂಡು ಬಂದೆ. ಹಾಗೆ ಇಲ್ಲಿ ಯಾವೆಲ್ಲ ತರಕಾರಿ ಸಿಗಲ್ಲ ನೋಡಿ, ಅವನ್ನ ಆರ್ಡರ್ ಕೂಡ ಮಾಡ್ಕೊಂಡಿದ್ದೀನಿ. ಈ ಸ್ಯಾಲಡ್ಗೆ ಬೇಕಾಗೋ ಥರದ್ದೆಲ್ಲ ಇಲ್ಲಿ ಸಿಗಲ್ಲ, ಹಾಗಾಗಿ ಆರ್ಡರೇ ಮಾಡ್ಕೊಳ್ಬೇಕು. ಇನ್ನು ಮಾಮೂಲಿ ತರಕಾರಿ ಯಾವೆಲ್ಲ ಸಿಗುತ್ತೆ ಅದನ್ನೆಲ್ಲ ತೊಗೊಂಡು ಬಂದುಬಿಡ್ತೀನಿ. ಸಾಮಾನ್ಯವಾಗಿ ವಾರದಲ್ಲಿ ಒಂದು 3 ದಿನ ತಂದಿಟ್ಕೊಂಡು ಬಿಡ್ತೀನಿ. ಆಗುತ್ತೆ ನಮಗೆ, ಪದೇ ಪದೇ ಹೋಗಿ ತರಲಿಕ್ಕೂ ಕೂಡ ಆಗಲ್ಲ. ಇಷ್ಟು ತರಕಾರಿ ಒಂದು 3 ದಿನ ಬರುತ್ತೆ ನಮಗೆ. ಇನ್ನು ಬುಧವಾರ ಹೋಗಿ ತೊಗೊಂಡು ಬರ್ಬೋದು. ಹಾಗೆ ಆರ್ಡರ್ ಮಾಡ್ಕೊಂಡಿದ್ದೀನಿ ಅನ್ನೆಲ್ಲ ಅವು ಕೂಡ ಬಂದಿದೆ. ಇದು ನೀವು ನೋಡಿರ್ಬೋದು, ವಾಟರ್ ಚೆಸ್ಟ್ನಟ್ ಅಂತ ಅಂತಾರೆ. ಒಂದು ನಿಮಿಷ ಓಪನ್ ಮಾಡಿ ತೋರಿಸ್ತೀನಿ. ಯಾರಾದರೂ ಡಯಟ್ ಮಾಡ್ತಾ ಇರ್ತಾರೆ ನೋಡಿ, ಅವರಿಗೆಲ್ಲ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಲೋ ಕ್ಯಾಲರಿ, ಹಂಗಾಗಿ ಆರಾಮಾಗಿ ತಿನ್ಕೊಳ್ಬೋದು, ಚೆನ್ನಾಗಿರುತ್ತೆ. ನಮ್ಮ ಕಡೆ ಎಲ್ಲ ಸ್ವಲ್ಪ ಕಡಿಮೆ, ನಾರ್ತ್ ಕಡೆ ಎಲ್ಲ ಜಾಸ್ತಿ ಇರುತ್ತೆ. ಟೇಸ್ಟ್ ಮಾಡ್ತೀಯಪ್ಪ? ಇವ್ರಿಗೆ ಈ ಥರ ಏನಾದ್ರೂ ಬೇರೆ ಥರದ್ದು ಏನಾದರೂ ಕೊಟ್ಟರೆ ಡೌಟ್ ಇವ್ರಿಗೆ. ನಾನು ತಿನ್ನಲ್ಲ, ಟೇಸ್ಟ್ ಹೆಂಗಿರುತ್ತೋ ಏನೋ ಅಂತ. ಚೆನ್ನಾಗಿರುತ್ತೆ, ಅಂದರೆ ಏನು ಟೇಸ್ಟ್ ಇರಲ್ಲ, ಸ್ವೀಟು ಆ ಥರದ್ದೆಲ್ಲ ಏನಿರಲ್ಲ, ನಾರ್ಮಲ್ ಆಗಿರುತ್ತೆ. ಚೆನ್ನಾಗಿದೆ. ಇವಾಗ ಸೀಸನು, ನಿಮಗೇನಾದರೂ ಸಿಕ್ಕಿದ್ರೆ ತರಿಸ್ಕೊಂಡು ತಿನ್ನಿ. ನನಗೆ ಹೆಂಗೆ ಅಂದರೆ ಎಲ್ಲನೂ ಟೇಸ್ಟ್ ಮಾಡಬೇಕು ಅನ್ನೋ ಥರ ನನಗೆ ತುಂಬ ಇಷ್ಟ. ಸ್ಯಾಲಡ್ಗೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಬ್ರೋಕ್ಲಿ ತೊಗೊಂಡಿದ್ದೀನಿ. ಹಾಗೆ ಇದು ಗ್ರೀನ್ ಜುಕಿನಿ ಅಂತ ಹೇಳ್ಬಿಟ್ಟು, ಇದೇನು ಅಂತ ಅಂದರೆ ಒಂದು ಕುಂಬಳಕಾಯಿ ಜಾತಿ ತರಕಾರಿ. ಸ್ಯಾಲೆಡ್ ಎಲ್ಲ ಮಾಡ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಯೆಲ್ಲೋ ಕಲರ್ ಕೂಡ ಬರುತ್ತೆ. ಅದನ್ನು ಕರಿ ಏನಾದರೂ ಮಾಡ್ಬೋದು, ಇದನ್ನು ಸ್ಯಾಲಡ್ ಮಾಡ್ಕೊಳ್ಬೋದು. ಹಂಗಾಗಿ ಒಂದು ತೊಗೊಂಡಿದ್ದೀನಿ. ಒಂದು ಸಾಕು, ಫ್ರೆಶ್ ಆಗಿ ಅವಾಗವಾಗೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಇದು ಲೆಟೀಸ್ ಐಸ್ಬರ್ಗ್. ಹಾಗೆ ಇದು ಬಂದು ರೋಮನ್ ಲೆಟೀಸ್ ಅಂತ. ಇದ್ರ ಜೊತೆಗೆ ಸ್ವಲ್ಪ ಊಟಿ ಕ್ಯಾರೆಟ್ ಅಂತ ಅಂತೀವಿ, ಅದನ್ನು ತೊಗೊಂಡಿದ್ದೀನಿ. ಸ್ಯಾಲಡ್ಗೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಜ್ಯೂಸ್ ಎಲ್ಲ ಮಾಡ್ಕೊತೀವಲ್ಲ, ಮಸ್ಕ್ ಮೆಲನ್, ಅದನ್ನು ತೊಗೊಂಡಿದ್ದೀನಿ. ಇದು ಬೇರೆ ಜಾತಿದು, ಸೇಮ್ ಮಸ್ಕ್ ಮೆಲನ್ ಥರನೇ, ಆದರೆ ಹಣ್ಣಾಗಿಲ್ಲ. ಹಣ್ಣಾದಮೇಲೆ ಜ್ಯೂಸ್ ಏನಾದರೂ ಮಾಡಬೇಕು. ಇನ್ನಿವಾಗ ಇವನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಡ್ರೈ ಮಾಡಿಬಿಡ್ತೀನಿ. ಅದಾದಮೇಲೆ ನಿಧಾನಕ್ಕೆ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಬೇಕು. ಈ ಕೆಲಸ ಆದರೆ ಒಂದು ಅರ್ಧ ಕೆಲಸ ಆಯಿತು ಅಂತ. ಈ ಬಿಸಿಲಲ್ಲಿ ಒಣಗಾಕ ಬೇಕಿತ್ತ? ಅದು ವಾಶ್ ಮಾಡಿದ ತಕ್ಷಣ ಒಣಗಾಕ್ ಬಿಡಬೇಕು, ಇಲ್ಲಾಂದ್ರೆ ಒಂಥರ ಸ್ಮೆಲ್ ಬಂದ್ಬಿಡುತ್ತೆ. ಯಪ್ಪ, ಕಣ್ಣೇ ಬಿಡೋಕ್ಕಾಯ್ತಲ್ಲ ಇಲ್ಲಿ. ಇವತ್ತೇನೋ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ. ಇವಾಗಿಂದ ವಾತಾವರಣನೇ ಹಂಗೆ ಅಲ್ವಾ. ಇನ್ನು ಸಂಕ್ರಾಂತಿ ಮುಗಿಯೋವರೆಗೂ ಬೆಳಗ್ಗೆ ಹಾಗೆ ಸಂಜೆ ಸ್ವಲ್ಪ ಚಳಿ ಜಾಸ್ತಿ ಇರುತ್ತೆ. ಈ ಮಧ್ಯಾಹ್ನ ಟೈಮು ತುಂಬಾ ಬಿಸಿಲಿರುತ್ತೆ. ಮುಂಚೆ ಎಲ್ಲ ಎಷ್ಟೇ ಬಟ್ಟೆ ಇದ್ರೂ ನಾನೇ ಒಣಗಾಕ್ಬಿಡ್ತಿದ್ದೆ. ಆದರೆ ಇವಾಗ ವಿಡಿಯೋ ಎಡಿಟಿಂಗ್ ಕೆಲಸ ಅದು ಇದು ಇದೇ ಆಗೋಗ್ಬಿಡುತ್ತೆ, ಟೈಮೇ ಸಿಗಲ್ಲ. ಹಾಗಾಗಿ ಜಾಸ್ತಿ ಏನಾದರೂ ಬಟ್ಟೆ ಆಗಿಬಿಟ್ರೆ ಇಲ್ಲೊಬ್ರು ಆಂಟಿಗೆ ಹೇಳಿದ್ದೀನಿ, ಅವರೇ ಬಂದು ವಾಶ್ ಮಾಡಿಕೊಟ್ಟು ಹೋಗ್ಬಿಡ್ತಾರೆ. ಇದರ ಸ್ವಲ್ಪ ಏನಾದರೂ ಇದ್ದರೆ ಸಮಯ ಇದ್ದರೆ ನಾನೇ ಒಗ್ದಾಕ್ಬಿಡ್ತೀನಿ.
ಸ್ವಲ್ಪ ಇದ್ದ ಬಟ್ಟೆ ಇಷ್ಟೇ ಇವತ್ತು ಎಲ್ಲ ಒದ್ದಾಗ್ಬಿಡೋಣ ಅಂದ್ಬಿಟ್ಟು ಎಲ್ಲನೂ ವಾಶ್ ಮಾಡಿ ಹಾಕಿದ್ದೆ. ಎಷ್ಟು ಫಾಗಿದೆ ಅಂದರೆ ಆ ಕಡೆ ಎಲ್ಲ ಇಲ್ಲಿ ನೋಡಿದ್ರೆ ಇಷ್ಟೊಂದು ಬಿಸಿಲಿದೆ. ಏನಪ್ಪ ಈ ವಾತಾವರಣನ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅಲ್ಲೆಲ್ಲ ಫಾಗು, ಇಲ್ಲೆಲ್ಲ ಫುಲ್ ಬಿಸಿಲು. ಇವರಿಗೆ ಕಣ್ಣು ಬಿಡ್ಲಿಕ್ಕೆ ಆಗ್ತಿಲ್ಲ, ಇಷ್ಟು ಕಣ್ಣು ಓಪನ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ. ನೀನು ದಪ್ಪ ಬಿಟ್ಬಿಟ್ಟಿದ್ಯಾ? ಇಲ್ಲ ಇನ್ನ ಹಿಂಗ ತಳ್ತಾ ಇದೀಯ ಮ್ಯಾಲ್ಕೆ ಕಣ್ಣ. ಆ ಕಡೆ ನಿಂತ್ಕೊಂಡ್ರೆ ಬಿಸಿಲು ಕಣ್ಣಿಗೆ ಚೆನ್ನಾಗಿ ತಾಗುತ್ತೆ. ಈಗೀಗಾದ್ರೆ ಪರವಾಗಿಲ್ಲ. ನನಗೆ ದೊಡ್ಡ ಪತ್ರೆ ಅಂದರೆ ತುಂಬಾ ಇಷ್ಟ. ಅದು ನನಗೆ ಹಸಿ ತಿನ್ಲಿಕ್ಕೆ ಜಾಸ್ತಿ ಇಷ್ಟ ಆಗುತ್ತೆ. ನಮ್ಮನೆ ಪಾಟಲ್ಲಿ ಸುಮಾರು ಸಲ ಹಾಕಿ ನೋಡಿದೆ, ಯಾಕೋ ಅದು ಬರಲೇ ಇಲ್ಲ. ಸರಿ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಇವಾಗ ಮೇಲ್ಗಡೆ ಹೋದಾಗ ಸಿಗುತ್ತೆ, ಅಲ್ಲಿ ಪಾಟಲ್ಲಿ ಹಾಕಿದ್ದಾರೆ. ಅದನ್ನ ನೋಡಿದ ತಕ್ಷಣ ನಂಗೆ ಒಂಥರ ಆಸೆ ಆಗಿಬಿಡುತ್ತೆ. ಹಂಗಾಗಿ ಒಂದೆರಡು ಎಲೆ ಅಲ್ಲೇ ಕಿತ್ಕೊಂಡು ತಿಂದ್ಬಿಟ್ಟು ಇನ್ನು ಇವತ್ತು ತಲೆ ಸ್ನಾನ ಮಾಡಬೇಕಿತ್ತು. ಹಾಗಾಗಿ ತಲೆ ಸ್ನಾನ ಕೂಡ ಮಾಡಿಕೊಂಡೆ. ಈಗ ಟೈಮ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಹೋಗ್ತಾ ಇದೆ. ಅಪ್ಪು ಫಸ್ಟು ತಲೆನ ಒರೆಸ್ಕೊಟ್ಬಿಡ್ತೀನಿ ಬಾ, ಅದಾದಮೇಲೆ ಅಡುಗೆ ಮಾಡುವಂತೆ ಅಂತ ಹೇಳ್ಬಿಟ್ಟು ಅವರೇ ಸ್ವಲ್ಪ ಹೇರ್ನ ಡ್ರೈ ಮಾಡಿಕೊಟ್ರು. ನನ್ನ ಹೇರ್ ಸ್ವಲ್ಪ ಬೇಗನೆ ಡ್ರೈ ಆಗಿಬಿಡುತ್ತೆ. ನಾನು ತುಂಬ ತಿಕ್ಕಿಲ್ಲ, ಮುಂಚೆಯಿಂದನೂ ಅಷ್ಟೇ, ಸ್ವಲ್ಪ ತಿನ್ನೇ ಇರೋದು. ತುಂಬ ಬೇಗ ಬೆಳ್ಕೊಂಡು ಬಿಡುತ್ತೆ. ಆದರೆ ಇನ್ನು ನಾವು ದೇವಸ್ಥಾನಕ್ಕೆ ಹೋಗಿದ್ದು ಅಲ್ವಾ ಟ್ರಿಪ್ಪಲ್ಲಿ, ಅಲ್ಲಿ ಫ್ಲೂಟ್ ತೊಗೊಂಡು ಬಂದಿದ್ದೆ. ಅದನ್ನು ಅಪ್ಪು ಇಲ್ಲಿ ನುಡಿಸ್ತಾ ಇದ್ರು. ಇದು ಐದರಾಳಿ ಸೈನ್ಯ ನುಗ್ಗಿದೆ ಅಂತ ಕಾಳೆ ಗೊತ್ತಾಳು ನೋಡು. ಇದು ಒಬ್ಬಮ್ಮ ಇವತ್ತು ಕೃಷ್ಣಣ್ಣರ ಮನೆ ಊಟಕ್ಕೆ ಕರೆದಿದ್ದಾರೆ ಇಬ್ಬರು. ಹಾಗಾಗಿ ಅಲ್ಲಿಗೆ ಹೋಗ್ಬೇಕು. ಇವರು ಏನೋ ಮಾಡಿಬಿಡ ಅಲ್ಲೇ ಹೋಗೋಣ, ಇನ್ನೇನು ಮಾಡ್ತೀಯ ಅಂತ ಅಂದರು. ನನಗೆ ಹೆಂಗೆ ಅಂದರೆ ಈಗ ಎಲ್ಲಾದರೂ ಹೋಗ್ಬೇಕಾದ್ರೆ ನಮ್ಮನೇದು ಕೂಡ ಅವರು ಟೇಸ್ಟ್ ಮಾಡಬೇಕು ಅಡುಗೆನ. ಹಾಗಾಗಿ ಒಂಚೂರು ಎಗ್ ಬಿರಿಯಾನಿ ಮಾಡೋಣ ಅಂತ. ಅದಲ್ಲದೆ ಸಂತನು ಬರ್ತಾನೆ, ಅವನು ಭಾನುವಾರ ಅಂದರೆ ಕೇಳ್ತಾನೆ ನಾನ್ ವೆಜ್ ಏನಾದರೂ ಮಾಡಿದೆಯಾ ಅಂತ. ಅವನಿಗೂ ಹೋಟೆಲ್ ಊಟ ತಿಂದು ಬೇಜಾರಾಗ್ಬಿಟ್ಟಿರುತ್ತೆ. ಅನ್ನಾದರೂ ಬಂದರೆ ಅವನು ತಿನ್ಕೊಳ್ತಾನೆ ಅಂಥೇಳಿ ಎಗ್ ಬಿರಿಯಾನಿನೇ ಮಾಡ್ತಾಯಿದ್ದೀನಿ. ಚಿಕನ್ ಮಾಡಿದ್ರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತ. ನಾನು ಅದೇ ಅಲ್ಲೇ ಹಂಗೆ ಒಂದು ಬಾಕ್ಸ್ ತಗೊಂಡೋಗಿದ್ರೆ ಅದಕ್ಕೂ ಹಾಕ್ಕೊಟ್ಟಿರೋದು, ನೈಟ್ಗೂ ಅಲ್ಲೇ ಆಗಿರೋದು. ನೋಡಿ ಕೊಂಡು ಹೋದ ಅಂತ ನಾವು ಊಟ ಮಾಡ್ಕೊಂಡು ಬರೋದಲ್ಲದೆ ಬಾಕ್ಸ್ ಹಾಕ್ಸ್ಕೊಂಡು ತಗೊಬರ್ಬೇಕಂತೀವಿ. ಹಾಂ, ವೇಸ್ಟ್ ಮಾಡೋ ಬದಲು ತಿನ್ಬೋದಲ್ಲ ರಾತ್ರಿಗೆ, ಅದಕ್ಕೆ ಮಾಡಬೇಡ ಅಂದಿದ್ದು. ಇಲ್ಲ ಮಾಡ್ತೀನಿ, ಸ್ವಲ್ಪ ನಂಗೆ ಸಮಾಧಾನ ಆಗಲ್ಲ. ಏನಾದರೂ ಮಾಡ್ಕೊಂಡು ತಗೊಂಡೋಗ್ಬೇಕು, ಅದು ನಂಗೊಂಥರ ಖುಷಿ ಕೊಡುತ್ತೆ. ಇನ್ನಿವಾಗ ಸಿಂಪಲ್ಲಾಗಿ ಸ್ವಲ್ಪ ಮಸಾಲೆ ಬಳಸ್ಕೊಂಡು ಯಾವ ಥರ ಎಗ್ ಬಿರಿಯಾನಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಮೊದಲೊಂದು ಪ್ಯಾನ್ಗೆ ನಾನು 1 ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ. ಈ ಎಣ್ಣೆ ಸ್ವಲ್ಪ ಜಾಸ್ತಿ ಕಾಯ್ದುಬಿಟ್ಟಿತ್ತು, ಹಂಗಾಗಿ ಸ್ವಲ್ಪ ಸಿಟ್ಟಿತ್ತು, ಪಟ್ಟಂತ ಕೈ ತೆಗೆದ್ಬಿಟ್ಟೆ. ಇನ್ನು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಬೆಳ್ಳುಳ್ಳಿ ಹಾಕಿದ್ದೀನಿ, ಹಾಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು 3 ಲವಂಗ, 2 ಪೀಸ್ ಚಕ್ಕೆ, ಜೊತೆಗೆ 2 ಏಲಕ್ಕಿ, 1 ಟೀ ಸ್ಪೂನ್ ಆಗೋವಷ್ಟು ಸೋಂಪು, ಒಂದು 5ರಿಂದ 6 ಮೆಣಸುಗಳನ್ನ ಹಾಕ್ಬಿಟ್ಟು ಮತ್ತೆ ಒಂಚೂರು ಹಂಗೆ ಹುರ್ಕೊಳ್ತಾ ಇದ್ದೀನಿ. ಜಾಸ್ತಿ ಹೊತ್ತು ಹುರಿಯೋ ಅಗತ್ಯ ಇಲ್ಲ, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಇದಾದಮೇಲೆ ಇದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡಿ ಎತ್ತಿಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ದೊಡ್ಡದಾಗಿರೋ ಪ್ಲೇಟ್ ತೊಗೊಂಡು ಅದಕ್ಕೆ ಅರ್ಧ ಸ್ಪೂನ್ ಮೆಣಸಿನ ಪುಡಿ, ಅರ್ಧ ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, ಜೊತೆಗೆ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಷ್ಟನ್ನು ಕೂಡ ಹಾಕ್ಕೊಂಡು 1 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಯಿಸಿಟ್ಕೊಂಡಿದ್ನಲ್ಲ ಮೊಟ್ಟೆ, ಅದನ್ನು ಸ್ವಲ್ಪ ನೀಟಾಗಿ ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಈ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಮಸಾಲೆನ ಮೊಟ್ಟೆ ಮೇಲೆ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಆ ಮೊಟ್ಟೆ ಒಳಗಡೆ ಕೂಡ ಮಸಾಲೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ. ನಾವು ಬಿರಿಯಾನಿ ಮಾಡದೆ ಬರೀ ಈ ಥರ ಮಾಡಿಕೊಂಡು ಮೊಟ್ಟೆನ ಫ್ರೈ ಮಾಡ್ಕೊಂಡು ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ರಸಮಿಗೆ ಮಾತ್ರ ಇದೊಂದು ಒಳ್ಳೆ ಬೆಸ್ಟ್ ಕಾಂಬಿನೇಷನ್ನು. ಇನ್ನು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಈ ಮೊಟ್ಟೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ಗೆ ನಾನು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕಾಯ್ದ ಮೇಲೆ ಅದಕ್ಕೆ ಪಲಾವ್ ಎಲೆ, 2 ಏಲಕ್ಕಿ, 1 ಜಾಪತ್ರೆ, ಹಾಗೆ ಸ್ಟಾರು ಬರುತ್ತಲ್ಲ ಅದರಲ್ಲಿ ಅರ್ಧ ತೊಗೊಂಡಿದ್ದೀನಿ, ಜೊತೆಗೆ ಒಂದು 4 ಹಸಿರು ಮೆಣಸಿನ್ಕಾಯಿ, 1-2 ಈರುಳ್ಳಿ, ಇಷ್ಟನ್ನು ಕೂಡ ಸೇರಿಸ್ಬಿಟ್ಟು ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ಬಿರಿಯಾನಿಗೆಲ್ಲ ಯಾವ ಥರ ಫ್ರೈ ಮಾಡ್ಕೊಳ್ತೀವಿ ನೋಡಿ, ಸೇಮ್ ಅದೇ ಥರ. ಇನ್ನು ಈರುಳ್ಳಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕ್ಬಿಟ್ಟು ಮತ್ತೆ ಒಂಚೂರು ಹುರ್ಕೊತಿದ್ದೀನಿ. ನಾವು ಹುರಿದ್ಬಿಟ್ಟೆ ರುಬ್ಬಿರೋದ್ರಿಂದ ಜಾಸ್ತಿ ಹೊತ್ತು ಹುರಿಯೋ ಅಗತ್ಯ ಇಲ್ಲ, ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಇವಾಗ ಇದಕ್ಕೆ 1 ಟೊಮೊಟೊ ಕೂಡ ಸೇರಿಸ್ಕೊಂಡು ಮತ್ತೆ ಟೊಮೊಟೊ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಒಂದು 3 ಸ್ಪೂನ್ ಆಗುವಷ್ಟು ಮೊಸರನ್ನ ಸೇರಿಸಿದ್ದೀನಿ.
ತೊಗೊಂಡಿದ್ದೀನಿ. ಫ್ರೆಶ್ ಆಗಿರೋ ಮೊಸರು ತೊಗೊಳ್ಬೇಕು. ಹುಳಿ ಮೊಸರು ತೊಗೊಂಡ್ರೆ ಚೆನ್ನಾಗಿ ಬರಲ್ಲ ಬಿರಿಯಾನಿ. ಫ್ರೆಶ್ ಆಗಿರೋದು ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮೊಸರು ಹಾಕ್ಬಿಟ್ಟು ಸ್ವಲ್ಪ ಹಂಗೆ ಬಾಡಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಮಾಡಿ ಬಿಟ್ಬಿಟ್ಟಿದೆ 1-2 ನಿಮಿಷ. ಇವಾಗ ನೀವು ನೋಡ್ಬೋದು ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ. ಈ ಸಮಯದಲ್ಲಿ ಸ್ವಲ್ಪ ಉಪ್ಪನ್ನ ಹಾಕಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಒಂಚೂರು ಹಂಗೆ ಹುರ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 1-2 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊತಿದ್ದೀನಿ. 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು, ಬಾಸುಮತಿ ಅಕ್ಕಿನ. ಹಾಗಾಗಿ 1-2.5 ಗ್ಲಾಸ್ ನೀರನ್ನ ಸೇರಿಸ್ತಾ ಇದ್ದೀನಿ. ಬಾಸುಮತಿ ಅಕ್ಕಿಗೆ ಸ್ವಲ್ಪ ನೀರು ಕಮ್ಮಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಒಂದು 20 ನಿಮಿಷ ಈ ಅಕ್ಕಿನ ನೆನೆಸಿಟ್ಟಿದ್ದೆ. ಇವಾಗ ನೀರನ್ನೆಲ್ಲ ತೆಗೆದ್ಬಿಟ್ಟು ಈ ಕುದೀತಿರೋ ನೀರಿಗೆ ಈ ಅಕ್ಕಿನ ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಕೂಡ ಹಾಕ್ಕೊಂಡು, ಇವಾಗ ಉಪ್ಪು ಬೇಕಿದ್ರೆ ಈ ಸಮಯದಲ್ಲಿ ಇನ್ನೊಂದ್ಸಲ ಉಪ್ಪು ಕೂಡ ಹಾಕ್ಕೊಳ್ಬೋದು. ಇನ್ನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಮೊಟ್ಟೆ, ಆ ಮೊಟ್ಟೆನ ಇದಕ್ಕೆ ಸೇರಿಸ್ಬಿಟ್ಟು ಕೊನೆಯಲ್ಲಿ ಸ್ವಲ್ಪ ತುಪ್ಪ ಹಾಗೆ ಒಂದು ಅರ್ಧ ನಿಂಬೆಹಣ್ಣನ್ನ ಇದಕ್ಕೆ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 1-2 ವಿಷಲ್ ತೆಗೆಸಿದ್ರೆ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ಕೆಲವೊಬ್ಬರಿಗೆ ಬಾಸುಮತಿ ರೈಸ್ ಇಷ್ಟ ಆಗಲ್ಲ ಅಲ್ವಾ, ಅವರು ಜೀರಾ ರೈಸ್ನು ಕೂಡ ಬಳಸ್ಕೊಂಡು ಮಾಡ್ಬೋದು. ಅದು ಇನ್ನೂ ಚೆನ್ನಾಗಿರುತ್ತೆ ಬಾಸುಮತಿ ರೈಸ್ಗಿಂತ. ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ಈಗ ನೋಡ್ತಿರ್ಬೋದು ಬಿರಿಯಾನಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಹೇಳಿ. ಇನ್ನಿವತ್ತು ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಹತ್ತತ್ರ 2:30 ಆಗೋಯ್ತು. ನಾ ಬಟ್ಟೆ ಎಲ್ಲ ವಾಶ್ ಮಾಡಿದೆ ಅಲ್ವಾ, ಹಾಗಾಗಿ ಸ್ವಲ್ಪ ತಡ ಆಗಿಬಿಡ್ತು. ಇನ್ನು ಊಟಕ್ಕೆ ಹೋಗೋಣ ಅಂತೇಳಿ ನಾವು ಕೂಡ ಹೊರಟು. ಅಲ್ಲಿ ಬಿರಿಯಾನಿ, ಕಬಾಬ್ ಮತ್ತು ಫ್ರೈ ಎಲ್ಲ ಮಾಡಿದರು. ಸುಕೃತಿಗೆ ಅಪ್ಪು ರೇಗಿಸ್ತಾ ಇದ್ರು, ನೀವು ಕೊಡಲ್ಲ, ಎಲ್ಲ ನಾನೇ ತಿನ್ಕೊಂಡು ಬಿಡ್ತೀನಿ ಅಂತ ಹೇಳಿ. ಹೆಂಗೈತಣ ಅನ್ನ ಮೂಸ್ ನೋಡ್ಬಾರ್ದು, ತಿನ್ಬೇಕಷ್ಟೇ. ಸ್ವಾದ ತಗೊಂತ ಹಾ ಆಯ್ತಾಯ್ತು ತಿನ್ನು. ಪ್ರಸಾದ ಮಾಡ್ತಾರೆ ಏನು ತಿನ್ಸ್ಬಿಟ್ಟ ಹೌದಾ, ಸ್ವಾದ ತಗೊಂತಾನೆ ಹೇಳೋದು. ಸರಿ ಸರಿ. ಚೆನ್ನಾಗಿದೆ, ಮಟನ್ ಬಿರಿಯಾನಿ ತರ ಮಾಡಿದ್ಯಾ. ಏನ ನಮಗ್ ಬರಲ್ಲಪ್ಪ, ಸುಮಾರಾಗಿ ಮಾಡಿದೀವಿ. ಸಕ್ಕತ್ತಾಯ್ತು. ಮಟನ್ ಬಿರಿಯಾನಿ ತರ ಮಾಡೋಣ ಅಣ್ಣ, ನಿಜ ತಿನ್ನು. ಹಿಂಗೆ ಅವ್ರು ಹಿಂಗೆ ಹೇಳಿದ ತಕ್ಷಣ ತಿನ್ಲ ಬೇಡ ಅಂತ ಡೌಟ್ ಅವ್ರಿಗೆ. ಇನ್ನು ಊಟನೆಲ್ಲ ಮುಗಿಸ್ಕೊಂಡು ಇವತ್ತು ಮನೆಗೆ ಟಿ ವಿ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದು. ಹಾಗಾಗಿ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಅಂದ್ಕೊಂಡು, ಹಾಗೆ ಅವರು ಕೂಡ ಫ್ರೀ ಇದ್ರಲ್ವ, ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತೇಳಿ ಮೊದಲು ಮಾಕ್ಲಿ ಹತ್ರ ಗೋಡೌನ್ ಇದೆ ಅಂತ ಹೇಳ್ತಿರ್ತೀನಲ್ಲ ಯಾವಾಗ್ಲೂ, ಅಲ್ಲಿಗೆ ಬಂದಿದ್ದು. ಅಲ್ಲಿ ಸಿಗಲಿಲ್ಲ ನಮಗೆ ಬೇಕಾಗಿದ್ದ ಟಿ ವಿ. ಮತ್ತು ಇನ್ನೊಂದು ಗೋಡೌನ್ ಕೂಡ ಇದೆ. ಇನ್ನೊಂದು ಗೋಡೌನ್ಗೆ ಹೋದಾಗ ಅಲ್ಲೂ ಸಿಗಲಿಲ್ಲ. ಆದರೆ ಸೋಫಾ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು, ಹಾಗಾಗಿ ಒಂಚೂರು ಅಲ್ಲಿ ವಿಡಿಯೋ ಮಾಡಿಕೊಂಡೆ. ಇನ್ನು ಅಲ್ಲಿಂದ ಶೋರೂಮ್ಗೆ ಹೋಗಿ ಅಲ್ಲೂ ಕೂಡ ನೋಡ್ಕೊಂಡು ಮನೆಗೆ ಬಂದು. ಇವತ್ತು ನಾವು ಮನೆಗೆ ಬರೋ ಅಷ್ಟರಲ್ಲಿ ಸುಮಾರು ಒಂದು 8 ಗಂಟೆನೇ ಆಗೋಗ್ಬಿಟ್ಟಿದೆ. ನಾವು ಎಷ್ಟು ಗಂಟೆಗೆ ಹೊರಟಿದ್ದಪ್ಪು? ಒಂದು 3:30-4 ಗಂಟೆ ಅನ್ಸುತ್ತೆ. ಊಟ ಎಲ್ಲ ಮಾಡ್ಕೊಂಡು ಹೋಗಿದ್ದು. ನಾವು ಮುಖ್ಯವಾಗಿ ಇವತ್ತು ಹೋಗಿದ್ದು ಟಿ ವಿ ತೊಗೊಳ್ಬೇಕು ಅಂತ. ಇವತ್ತು ಟಿ ವಿನೂ ತೊಗೊಳ್ಳಿಲ್ಲ, ಶಾಪ್ನೂ ಓಪನ್ ಮಾಡಲಿಲ್ಲ, ಸುಮ್ಮನೆ ಸಮಯ ವ್ಯರ್ಥ ಮಾಡ್ಕೊಂಡು ಬಂದಿದ್ದಾಯ್ತು. ಏನು ಟೈಮ್ ವೇಸ್ಟ್ ಏನಾಗಿಲ್ಲ. ನೀವು ಸುತ್ತಾಡ್ಸಿ ಅಂದ್ರ ನಾವು ಹಂಗೆ ಒಂದು ರೌಂಡ್ ಎಲ್ಲ ಕಡೆ ಸುತ್ತಾಡ್ಸೋದು ಅಂದ್ರೆ ಹಿಂಗಂತೆ ನೋಡಿ. ಸುಕೃತಿ ಅವರಮ್ಮ ಮಾಲ್ಗೆ ಹೋಗೋಣ ಅಂತ ಹೇಳಿದ್ರು. ಅಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ಅಲ್ವಾ ಇವತ್ತು ಕ್ರಿಸ್ಮಸ್ಗೆ ಅಂತ ಹೇಳ್ಬಿಟ್ಟು, ಇವಾಗ ಪಾಪು ಎಂಜಾಯ್ ಮಾಡ್ತಾಳೆ ಅಂತ ಹೇಳಿ. ಇವರು ಅಲ್ಲಿಗೆ ಹೋದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ಶಾಪ್ ಓಪನ್ ಮಾಡಬೇಕು, ಇವತ್ತು ಬೇರೆ ಭಾನುವಾರ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಹೇಳಿದ್ರು. ಇವರೇ ಚೆನ್ನಾಗಿ ಟೈಮ್ ವೇಸ್ಟ್ ಮಾಡಿದ್ರು. ಟಿವಿ ನೋಡೋದು ಬೇಡ. ಇವಾಗ ನೀವು ಒಂದು ಸೀರೆ ತಗೊಳಕ್ಕೆ 2 ಅವರ್ 3 ಅವರ್ ತಗೊಂತೀರ ಒಂದು ಅಂಗಡಿ. ನಾವು 30,000-40,000 ರೂಪಾಯಿ ಟಿವಿನ ಒಂದು 2 ಅವರ್ ಹುಡುಕ್ಲಿಲ್ಲ ಅಂದ್ರೆ ಏನು ಪ್ರಯೋಜನ? ಏನು ಸೀರೆ ತೊಗೊಳಕ್ಕೆ ಹೋದಾಗ ನಮಗೆ ಅಲ್ಲಿ ಸೀರೆ ಮೇಲೆ ಗಮನ ಇರುತ್ತೆ, ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ. ಇಲ್ಲಿ ಏನು ಮಾಡೋದು ಕೂತ್ಕೊಂಡು. ನನಗೇನು ಅಂದರೆ ಎಲೆಕ್ಟ್ರಿಕ್ ಥಿಂಗ್ಸಲ್ಲೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ನಾಲೆಡ್ಜು ಇಲ್ಲ. ಇವ್ರಿಗೆ ಹೆಂಗೆ ಅಂದರೆ ಈ ಥರ ಟಿ ವಿನೋ ಏನೋ ಒಂದು ಮನೆಗೆ ತೊಗೊಂಡು ಬರಬೇಕು ಅಂದರೆ ಸುಮಾರು ಕಡೆ ಹುಡುಕ್ತಾರೆ. ಹಂಗಾಗಿ ನಾನು ಇವ್ರ ಜೊತೆ ಹೋಗಲ್ಲ ಈ ಥರದ್ದೆಲ್ಲ ತೊಗೊಂಡು ಬರಬೇಕು ಅಂದಾಗ. ಇವತ್ತು ಹೋಗ್ಬಿಟ್ವಲ್ಲ, ಅಲ್ಲಿ ನಮಗೇನೂ ಎಂಟರ್ಟೈನ್ಮೆಂಟ್ ಇಲ್ಲ. ಇವ್ರ ಪಾಡಿಗೆ ಇವ್ರು ನೋಡ್ತಾ ಇದ್ದಾರೆ. ಒಂದು ಶೋರೂಮ್ಗೆ ಹೋದ್ರು ಆಯಿತಾ, ಅಲ್ಲೇ ಒಂದು ಸುಮಾರು 1/4 ಗಂಟೆ ತೊಗೊಂಡಿದ್ದು ಇವರು. ಇವರೊಬ್ಬರೇ ಹೋದರೆ ಅಷ್ಟು ಟೈಮ್ ತೊಗೊಳ್ತಾರೆ. ಇನ್ನು ಕೃಷ್ಣಣ್ಣ ಬೇರೆ ಇವತ್ತು ಜೊತೇಲಿ ಇದ್ರಲ್ವಾ, ಇವ್ರು ಒಪ್ಪಿದ್ದು ಅವ್ರು ಒಪ್ತಿಲ್ಲ, ಅವ್ರು ಒಪ್ಪಿದ್ದು ಇವ್ರು ಒಪ್ತಿಲ್ಲ. ನಮಗೆ ನೋಡಿ ನೋಡಿ ಸಾಕಾಯಿತು. ನಮಗೇನೂ ಎಂಟರ್ಟೈನ್ಮೆಂಟ್ ಇಲ್ಲ. ಇನ್ನು ಸುಕೃತಿ ಜೊತೆ ಆಟ ಆಡ್ಕೊಂಡಿರೋಣ ಅಂದರೆ ಅವಳು ಇವರಿಂದನೇ ಓಡಾಡ್ತಾ ಇದ್ದಾಳೆ. ಇನ್ನೇನು ಮಾಡೋದು? ನಿಮ್ಗೇನು ಎಂಟರ್ಟೈನ್ಮೆಂಟ್ ಇಲ್ಲ. ನಿಮ್ಮ ಜೊತೆ ಸೀರೆ ತಗೊಳಕ್ ಬಂದಾಗ ನಾವು ಸೆಕ್ಯೂರಿಟಿ ಗಾರ್ಡ್ ಥರ ಆಚೆ ನಿಂತಿರ್ತೀವಲ್ಲ, ನಮ್ಗೇನು ಎಂಟರ್ಟೈನ್ಮೆಂಟು? ಯಾಕಿರ್ಬೇಕು? ಬಂದು ಸೀರೆ ನೋಡಬೇಕು. ಸೀರೆ ಏನು ನೋಡೋದು ನಾವು ಉಟ್ಕೋತೀವ? ನೀವು ತಾನೇ ಉಟ್ಕೊಳ್ಳೋದು. ನಿಮ್ಗೆ ಯಾವ ಕಲರ್ ಡಿಸೈನು ಏನು ಇಷ್ಟ ಅದು ನೀವು ನೋಡ್ತೀರಾ.
ನಾವು ಆಚೆಗಡೆ ನಿಮ್ನ ಕಾಯ್ಕೊಂಡ್ ಕೂತಿರ್ತೀವಿ. ಹಂಗ್ ಕುತ್ಕೋಬಾರ್ದು. ನನ್ನ ಹೆಂಡತಿಗೆ ಯಾವ ಕಲರ್ ಸೀರೆ ಒಪ್ಪುತ್ತೆ ಅಂತ ಹೇಳಿ ಬಂದ್ ಸೆಲೆಕ್ಟ್ ಮಾಡ್ಕೊಡ್ಬೇಕು. ಹಂಗೇನೆ ನೀನು ನನ್ ಗಂಡಂಗ್ ಒಳ್ಳೆ ಟಿವಿ ಇಷ್ಟ ಆಗುತ್ತೆ, ಆಹಾ, ನೋಡ್ತಾವ್ರೆ ಹಂಗೆ ಹಿಂಗೆ ಅನ್ಕೊಂಡ್ ನೀವು ಸುಮ್ನಿರ್ಬೇಕು. ನಾವಿಬ್ರು ಜಗಳನೇ ಆಡಲ್ಲ ಅಂತಿರಲ್ಲ ನೋಡಿ, ಎಷ್ಟು ಚೆನ್ನಾಗಿ ಜಗಳ ಆಡ್ತೀವಿ ನಾವು. ಅಲ್ಲೊಬ್ರು ಯಾರೋ ಸಿಕ್ಕ ಅದನ್ನೇ ಕೇಳಿದ್ರು, ನೀವು ಎಷ್ಟು ಅನ್ಯೋನ್ಯವಾಗಿರ್ತೀರಾ, ನೀವು ಜಗಳನೇ ಆಡಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು. ನಾವು ಜಗಳ ಆಡ್ತೀವಿ, ಆದರೆ ಜಾಸ್ತಿ ಜಗಳ ಆಡಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೆ ಈ ಥರ ಕಿತಾಪತಿ ಆಗುತ್ತೆ ಅಲ್ವಾ, ಅವಾಗ ನಾನು ಸ್ವಲ್ಪ ಜಾಸ್ತಿ ಕೋಪ ಮಾಡ್ಕೊಂಡು ಬಿಡ್ತೀನಿ. ನಾನೇ ಸಮಾಧಾನ ಮಾಡ್ತೀನಿ. ಇವತ್ತು ಹಂಗೆ ಆಗಿದ್ದು. ನಂಗಲ್ಲಿ ತುಂಬ ಕೋಪ ಬಂದ್ಬಿಡ್ತು. 1-2 ಶಾಪ್ ಅಂದರೆ ಓಕೆ, ಒಂದು 4-5 ಶೋರೂಮ್ ಕರ್ಕೊಂಡು ಹೋಗ್ತಿದ್ದಾರೆ, ಎಷ್ಟೊತ್ತು ಕಾಯೋದು? ನಮ್ಮ ಮನೆಗೆ ಬಂದು ಸುಮ್ಮನೆ ಸಪ್ಪು ಕುತ್ಕೊಂಡ್ಬಿಟ್ಟೆ, ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅವಾಗ ಇವರೇ ಬಂದು ಸಮಾಧಾನ ಮಾಡಿದ್ರು. ಸಾಮಾನ್ಯವಾಗಿ ಏನಾದರೂ ಈ ಥರ ಬೇಜಾರಾಯಿತು, ಇಬ್ಬರ ಮಧ್ಯೆ ಒಂಚೂರು ಮನಸ್ತಾಪ ಬಂತು ಅಂದರೆ ನಾನು ತೀರಾ ಜಗಳ ಮಾಡ್ಲಿಕ್ಕೆಲ್ಲ ಹೋಗಲ್ಲ. ನನ್ನ ಪಾಡಿಗೆ ಸೈಲೆಂಟಾಗಿ ಕುತ್ಕೊಂಡ್ಬಿಡ್ತೀನಿ, ಮುನ್ಸ್ಕೊಂಡ್ಬಿಡ್ತೀನಿ. ಮುನೇಶ್ವರನ್ ವ್ರತ ಮಾಡ್ತೀಯ. ಹಾಗೆ ಅವ್ರಿಗೆ ಗೊತ್ತಾಗುತ್ತೆ, ಅಯ್ಯೋ ಇವತ್ತೇನೋ ಮಿಸ್ ಹೊಡೀತು ಅಂತ. ಅವಾಗ ಬಂದು ಅದನ್ನ ಮಾತಾಡಿಸಿ ಕ್ಲಿಯರ್ ಮಾಡ್ಕೊಂಡು ಬಿಡ್ತಾರೆ. ನಾಳೆಗೆ ಅದನ್ನ ಕಂಟಿನ್ಯೂ ಆಗ್ಲಿಕ್ಕೆ ಬಿಡಲ್ಲ. ನಾನಾದ್ರೂ ಸರಿ, ಅವರಾದ್ರೂ ಸರಿ, ಅವತ್ತಿಂದ ಅವತ್ತಿಗೇನೆ ಮುಗಿಸ್ಕೊಂಡು ಬಿಡ್ತೀವಿ. ಮದ್ವೆ ಆದ ಹೊಸದ್ರಲ್ಲಿ ಹೆಂಗೆ ಅಂದ್ರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ದೊಡ್ಡ ದೊಡ್ಡ ಜಗಳ ಮಾಡ್ಕೊಳ್ತಾ ಇದ್ದು ಅಲ್ವಾ ಅಪ್ಪು? ಅಯ್ಯೋ ಚಿಕ್ಕ ವಿಷಯ, ಇವಾಗೇನೋ ಒಂದು ಸಾಂಬಾರು ಮಾಡ್ಲಿಕ್ಕೆ ಹೇಳಿರ್ತಾರೆ, ನಾನು ಆ ಸಾಂಬಾರು ಮಾಡಲ್ಲ, ಅವಾಗ ಇವ್ರು ಕೋಪ ಮಾಡ್ಕೊಂಡ್ಬಿಡೋದು. ನಾನು ಹೇಳಿದ್ದೆ ತಾನೇ ನಂಗೆ ಅದು ಬೇಕು ಅಂತ ಹೇಳ್ಬಿಟ್ಟು, ಏನಕ್ಕೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ನನ್ನ ಕೈಲಿ ಆಗಲಿಲ್ಲ ಅನ್ನೋದು ನಾನು ಅವ್ರಿಗೆ ಹೇಳೋಕ್ಕೆ ಹೋಗ್ತಿರ್ಲಿಲ್ಲ. ನನಗೆ ಫುಲ್ ಕೋಪ ಬಂದ್ಬಿಡೋದು, ನಾನು ಮಾಡಲ್ಲ, ಏನು ಮಾಡ್ತೀಯ ನೀನೇ ಮಾಡ್ಕೊ ಅನ್ನೋ ಥರ. ಈ ಥರ ಸಣ್ಣ ಸಣ್ಣ ವಿಷಯಕ್ಕೆ ದೊಡ್ಡ ದೊಡ್ಡ ಜಗಳ, ಅದನ್ನ ಒಂದು 3-4 ದಿನ ತೊಗೊಂಡೋಗ್ಬಿಡ್ತಿದ್ದೋ ನಾವು. ಈಗೋ ಫುಲ್ ಒಬ್ರು, ಅವ್ರಿಗೂ ಈಗೋ ನನಗೂ ಈಗೋ, ಒಬ್ರಿಗೆ ಮಾತ್ರ ಅಂತ ಅಲ್ಲ. ಅದು 1 ವರ್ಷ ಆಗ್ತಾ ಆಗ್ತಾ ಹೆಂಗಾಯ್ತು ಅಂತ ಅಂದರೆ ಈಗ ನಾರ್ಮಲ್ ಅನ್ಸ್ಬಿಡ್ತು ನಮಗೆ. ಈ ಜಗಳ ಬರೋದೇ ಕಡಿಮೆ ಆಗೋಯ್ತು. ಇವಾಗ ನಾನು ಏನು ಮಾಡಿದ್ರು ಕೂಡ ಚೆನ್ನಾಗಿದೆ, ಅದರಲ್ಲಿ ಸ್ವಲ್ಪ ಉಪ್ಪು ಖಾರ ಕಮ್ಮಿ ಇದ್ರೂ ಕೂಡ ಅಷ್ಟೇ. ಅವ್ರು ನನ್ನನ್ನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರಲ್ಲ, ಪಾಪ ಅವಳು ಅಷ್ಟೊತ್ತು ಕಷ್ಟಪಟ್ಟು ನಿಂತ್ಕೊಂಡು ಅಡುಗೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಹಂಗಾಗಿ ಒಂಚೂರು ಉಪ್ಪು ಖಾರ ಕಮ್ಮಿ ಇದ್ರೂ ಚೆನ್ನಾಗಿದೆ ಅಂತ ಅಂದ್ಕೊಂಡೇ ತಿಂತಾರೆ. ಅಷ್ಟೊಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಟ್ಟಿದೆ. ಅದಂಗೆ ಅದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ. ಈಗ ಸಡನ್ ಆಗಿ ನೀನ್ ಬಂದಿದ್ಯಾ, ನೆಕ್ಸ್ಟ್ ನಾವು ಅದು ಹೇಳ್ದೋ ಇದು ಹೇಳ್ದೋ ನೀನ್ ಮಾಡ್ಲಿಲ್ಲ, ಇಲ್ಲ ನೀನೇನೋ ಹೇಳ್ದೆ ನಾವು ಮಾಡ್ಲಿಲ್ಲ, ಈಗೋ ಇರುತ್ತೆ. ನಾನು ಹೇಳಿದ್ ನಮ್ಮ ಯಜಮಾನ್ರು ಮಾಡ್ಲಿಲ್ಲ, ಇಲ್ಲ ನಾನು ಹೇಳಿದ್ ನನ್ನ ಹೆಂಡತಿ ಮಾಡ್ಲಿಲ್ಲ. ಅದು ಏನಾಗುತ್ತೆ, ಯಾವಾಗ ಚೇಂಜ್ ಆದ ಒಂದು 6 ತಿಂಗಳು ವರ್ಷ ಆಯ್ತಾ ಇಬ್ರು ಒಬ್ರಿಗೊಬ್ರು ಮಿಂಗಲ್ ಆಯ್ತೀವ ಅಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಇಬ್ರಲ್ಲೂ. ಆವಾಗ ಈ ವಸ್ತು ನಂದು ಅಂತ ನನಗೆ ಫುಲ್ ಪ್ಲೆಡ್ಜಾಗಿ ಫೀಲ್ ಬಂದಮೇಲೆ ಅವಾಗ ನೀನು ಏನೇ ಮಾಡಿದ್ರು ನನಗೇನು ಬೇಜಾರಾಗಲ್ಲ. ನಿನಗೂ ಅಷ್ಟೇನೆ, ನನ್ನ ಗಂಡ ಅನ್ನೋದು ನನ್ನ ಗಂಡ ಅನ್ನೋದು ಬಂದ್ಬಿಟ್ರೆ ನಿನಗೂ ಅವಾಗ ಸೇಮ್ ಫೀಲ್ ಆಗುತ್ತೆ. ಅಯ್ಯೋ ಬಿಡು, ನಮ್ಮ ಯಜಮಾನ್ರು ತಾನೆ, ಅಯ್ಯೋ ಇವ್ರು ಡೈಲಿ ಇದ್ದಿದ್ದೆ ಬಿಡು, ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅನ್ನೋ ಥರ ಫೀಲು. ಈಗ ನೋಡಿ, ನಮ್ಮ ಮನೇಲಿ ಈಗ ಅಪ್ಪ ಅಮ್ಮ ಯಾರಾದರೂ ಬೈದ್ರು ಅಂತ ಅನ್ಕೊಳ್ಳಿ, ನಾವು ಅದನ್ನ ಜಾಸ್ತಿ ದಿನ ಮುಂದುವರ್ಸೋಕೆ ಹೋಗಲ್ಲ. ಅಯ್ಯೋ ನಮ್ಮ ಅಮ್ಮನೇ ಅಲ್ವಾ, ಅಯ್ಯೋ ನಮ್ಮ ಅಪ್ಪನೇ ಅಲ್ವಾ ಅಂತ ಅನ್ಕೊಂಡು ಬಿಟ್ಬಿಡ್ತೀವಿ. ಗಂಡ ಹೆಂಡ್ತಿನೂ ಹಂಗೇನೆ. ಸ್ಟಾರ್ಟಿಂಗಲ್ಲಿ ಹಂಗೆ ಅನಿಸ್ತಿರುತ್ತೆ, ಹೋಗ್ತಾ ಹೋಗ್ತಾ ಎಲ್ಲ ನಾರ್ಮಲ್ ಆಗಿಬಿಡುತ್ತೆ, ಎಲ್ಲ ಈಸಿ ಆಗಿಬಿಡುತ್ತೆ. ಇನ್ನು ನಮಗೆ 1 ವರ್ಷ ಆದಮೇಲೆ ನಾವಿಬ್ಬರು ಸ್ವಲ್ಪ ಸೀರಿಯಸ್ ಆಗಿ ಜಗಳ ಆಡಿರೋದು ಇಲ್ಲವೇ ಇಲ್ಲ ಅಲ್ವಾ ಅಪ್ಪು? ಅಂತ ಸಿಚುವೇಶನ್ ಬಂದಿಲ್ಲ ಅಂದರೆ ಚಿಕ್ಕ ಚಿಕ್ಕ ಜಗಳ ಆಡ್ತೀವಿ, ಇಲ್ಲ ಅಂತ ಹೇಳಲ್ಲ. ಎಲ್ಲ ಗಂಡ ಹೆಂಡ್ತಿರ ಮಧ್ಯದಲ್ಲೂ ಕೂಡ ಚಿಕ್ಕ ಚಿಕ್ಕ ಜಗಳ ಇದ್ದೇ ಇರುತ್ತೆ. ಅದನ್ನು ನಾವು ಕಂಟಿನ್ಯೂ ಮಾಡ್ಲಿಕ್ಕೆ ಹೋಗಲ್ಲ. ಆಗಲೇ ಹೇಳ್ದಂಗೆ ಅವತ್ತಿಂದ ಅವತ್ತಿಗೆ ಮುಗಿಸ್ಬಿಡ್ತೀವಿ. ಹಂಗೂ ಜಗಳ ಸ್ಟಾರ್ಟ್ ಆಯ್ತೈತೆ ಒಬ್ರಿಗೊಬ್ರು ಇಗ್ನೋರ್ ಮಾಡ್ಬಿಡ್ತೀವಿ. ಆಮೇಲೆ ಇವ್ರೇನು ಗೊತ್ತಾ, ನನ್ನನ್ನು ಮಾತಾಡಿಸ್ತಾನೆ ಮಾತ್ರ ಇವ್ರು ಇರೋಕ್ಕೆ ಸಾಧ್ಯನೇ ಇಲ್ಲ, ಇರೋದೇ ಇಲ್ಲ. ಏನೇ ಒಂಚೂರು ಜಗಳ ಆಗಿದ್ರು ಕೂಡ ನಾನು ಮುನ್ಸ್ಕೊಂಡಿದ್ರು 1-2-3 ಅವರ್ ಅಷ್ಟೇ ಅವ್ರು ನೋಡೋದು. ಅದಾದ್ಮೇಲೆ ಅವರೇ ಮಾತಾಡಿಸ್ಬಿಡ್ತಾರೆ. ಹೋಗ್ಲಿ ಬಿಡಮ್ಮ, ನಂದೇ ತಪ್ಪಿದ್ರು ಆಯ್ತು, ನಿಂದೇ ಯಾವಾಗ್ಲೂ ತಪ್ಪಿದ್ರು ನಿಂದೇ ಎನಿ ಟೈಮ್ ತಪ್ಪಿದ್ರು ನಾನೇ ಸಾರಿ ಕೇಳೋದು ಅಂತ ಹೇಳು. ಅಂದ್ರೆ ಸಾರಿ ಅಂದ್ರೆ ನೈಸ್ ಮಾಡ್ತೀನಿ ಬಂದು, ಆಯ್ತು ಬಿಡಮ್ಮ ಹೋಗ್ಲಿ ನಂದೇ ತಪ್ಪಾಯ್ತು ಅಂದ್ಬಿಟ್ಟು. ಹೆಣ್ಮಕ್ಳಿಗೆ ಸ್ವಲ್ಪ ಮುಗಿನ ತುದಿಲ್ ಜಾಸ್ತಿ ಕೋಪ ಅಲ್ವಾ? ಹಂಗೆ ನನಗೂ ತುಂಬ ಜನ ಹೇಳ್ತಿರಲ್ಲ ನಿಮ್ಗೆ ತುಂಬ ತಾಳ್ಮೆ ಅಂತ. ನಾನು ಎಲ್ಲ ವಿಷಯದಲ್ಲೂ ತಾಳ್ಮೆಯಾಗಿ ಇರ್ತೀನಿ. ನಮ್ಮಿಬ್ಬರ ವಿಷಯದಲ್ಲೂ ಒಂಚೂರು ಜಾಸ್ತಿ ಬೇಗ ಮುಗಿನ ತುದಿ ಮೇಲೆ ಕೋಪ ಮಾಡ್ಕೊಂಡು ಬಿಡ್ತೀನಿ. ಅವಾಗ ಇವರೇ ಸಾರಿ ಕೇಳಿ ಅದನ್ನ ಸರಿ ಮಾಡ್ಕೊಂಡು ಬಿಡ್ತಾರೆ. ಕೋಪ ಯಾಕೆ ಬರುತ್ತೆ ಅಂದ್ರೆ ಪೊಸೆಸಿವ್ನೆಸ್ ಜಾಸ್ತಿ ಇರುತ್ತೆ, ಅದಕ್ಕೆ ನನ್ನ ಗಂಡ ಅನ್ನೋದು ಜಾಸ್ತಿ ಇರುತ್ತೆ. ಹಂಗಾಗಿ ನಾವು ಏನೇ ತಪ್ಪು ಮಾಡಿದ್ರು ಪಟಕ್ಕಂತ ಕಂಡುಹಿಡಿತೀರಾ, ಪಟಕ್ಕಂತ ಹಿಡ್ದಾಕ್ತೀರಾ. ಹಂಗೆ ಇನ್ನೊಂದು ಏನಂದ್ರೆ, ಈ ಪೊಸೆಸಿವ್ನೆಸ್ ಏನಕ್ಕೆ ಬರ್ತದೆ, ಪ್ರೀತಿ ಜಾಸ್ತಿ ಇದ್ರೆ. ನಾವು ಅವ್ರಿಗೆ ಹೆಣ್ಮಕ್ಳಿಗೆ ಎಷ್ಟು ಪ್ರೀತಿ ತೋರಿಸ್ತೀವಿ, ಅವ್ರು ನಮ್ಗಾದ್ರೂ ಡಬಲ್ ತೋರಿಸ್ತಾರೆ ಪ್ರೀತಿ.
ಸೊ ಅವಾಗ ಏನಾಗುತ್ತೆ, ನಮಗೆ ಫೀಲ್ ಆಗುತ್ತೆ, ಅಯ್ಯೋ ಇದು ಚಿಕ್ಕ ಮಗು ಥರ ಆಡುತ್ತಲ್ಲಪ್ಪ ಅಂತ. ಅವಾಗ ನೀವು ಏನೇ ಜಗಳ ಮಾಡಕ್ಕೆ ಬಂದರೂ, ಏನೇ ಕಿತ್ತಾಡಕ್ಕೆ ಬಂದ್ರೂ ನಮ್ಗೇನು ಅನ್ಸುತ್ತೆ, ಬಿಡು ಅನ್ನೋದೊಂದು ಫೀಲ್ ಬಂದ್ಬಿಡುತ್ತೆ. ನಾನು ಜಗಳ ಮಾಡಿ ಕಿತ್ತಾಡ್ತೀನ? ಏನಿಲ್ಲ, ನಂದೇನು ಗೊತ್ತಾ, ನಾನು ಮುನ್ಸ್ಕೊಂಡ್ಬಿಡ್ತೀನಿ. ಏನಕ್ಕೆ ಹಂಗೆ ಮುನ್ಸ್ಕೊಳ್ತೀನಿ ಅಂತಂದರೆ, ಇವಾಗ ಏನೋ ಒಂದು ವಿಷಯ ಕೋಪ ಬಂದಿರುತ್ತೆ ಅಂತ ಅಂದ್ಕೊಳ್ಳಿ, ಆ ಸೆಕೆಂಡಲ್ಲಿ ಏನೋ ಒಂದು ಬಾಯಿ ತಪ್ಪಿ ಅಂದ್ಬಿಟ್ಟಿರ್ತೀವಿ. ಅದಾಗಿ ಒಂದು ಅರ್ಧ ಗಂಟೆ 1 ಅವರ್ ಆದಮೇಲೆ ನಾನು ಆ ಥರ ಪದ ಬಳಸಬಾರ್ದಿತ್ತಲ್ವ, ನಾನು ಅವ್ರಿಗೆ ಹಂಗೆ ಅನ್ಬಾರ್ದಿತ್ತಲ್ವ ಅಂತ ಹೇಳ್ಬಿಟ್ಟು ನಮಗೆ ಜಾಸ್ತಿ ಗಿಲ್ಟ್ ಆಗುತ್ತೆ, ಆವಾಗ ಜಾಸ್ತಿ ನೋವಾಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಸೈಲೆಂಟ್ ಆಗಿಬಿಡ್ತೀನಿ, ಮಂಕಾಗ್ಬಿಡ್ತೀನಿ. ಆವಾಗ ಅದು ಆ ಸೆಕೆಂಡು ಕೋಪ ಬಂದಿರುತ್ತೆ ನೋಡಿ, ಅದು ಹೋಗ್ಬಿಡುತ್ತೆ. ಸ್ವಲ್ಪ ಹೊತ್ತು ಸೈಲೆಂಟಾಗಿ ನಮ್ಮ ಪಾಡಿಗೆ ನಾವು ಕುತ್ಕೊಂಡ್ಬಿಟ್ರೆ ಆ ಕೋಪ ಅವಾಗೆ ತಣ್ಣಗಾಗ್ಬಿಡುತ್ತೆ. ಆಮೇಲೆ ಇವ್ರು ಬಂದು ಮಾತಾಡಿಸ್ತಾರಲ್ಲ, ಅವಾಗ ನಿಧಾನ ಕೇಳೋದು, ನಂಗೆ ಇಷ್ಟ ಆಗಲಿಲ್ಲ, ಹಂಗಾಯ್ತು ಹಿಂಗಾಯ್ತು ಅಂತೇಳಿ. ಅವಾಗ ಅವರು ಅರ್ಥ ಮಾಡಿಸ್ತಾರೆ, ಅವಾಗ ನಾನು ಅರ್ಥ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ತುಂಬ ಸೀರಿಯಸ್ಸಾಗಿ ಜಗಳ ಮಾಡ್ಕೊಳೋದೆಲ್ಲ ನಾವು ಮಾಡಲ್ಲ. ಸುಮ್ಮನೆ ಟೈಮ್ ವೇಸ್ಟು, ಎನರ್ಜಿನೂ ವೇಸ್ಟು. ಅದೇ ಸಮಯನ ಬೇರೆ ಏನಕ್ಕಾದ್ರೂ ಯೂಸ್ ಮಾಡ್ಕೊಳ್ಬೋದು ಅಲ್ವಾ. ಈ ಥರ ಏನಾದ್ರು ಕೋಪ ಗೀಪ ಮಾಡ್ಕೊಂಡಾಗೆಲ್ಲ ನಾನೇನು ಮಾಡ್ತೀನಿ, ಏನಾದ್ರು ಒಂದು ಕಾಮಿಡಿ ಮಾಡಿಬಿಡ್ತೀನಿ, ಇಲ್ಲ ಸುಮ್ಮನೆ ಹಂಗೆ ನಗಿಸ್ಬಿಡ್ತೀನಿ, ನೋಡ್ತಾನೆ ನಗಿಸ್ಬಿಡ್ತೀನಿ. ಆ ಸಮಯದಲ್ಲಿ ಇವ್ರು ಏನಾದರೂ ಒಂದು ತರಲೆ ಥರ ಏನೋ ಒಂದು ಮಾಡ್ತಿರ್ತಾರೆ, ಅದನ್ನ ನೋಡಿನೇ ನಂಗೆ ನಗು ಬಂದ್ಬಿಡುತ್ತೆ. ಆ ಕೋಪ ಆವಾಗ ಅಲ್ಲೇ ಮುಗ್ದ್ಬಿಡ್ಬೇಕು ನನಗೆ, ಅದು ನೆನಪೇ ಆಗ್ಬಾರ್ದು ನಂಗೆ ಹಂಗೆ ಮಾಡಿಬಿಡ್ತಾರೆ ಇವರು. ಹಂಗಾಗಿ ಜಾಸ್ತಿ ಜಗಳ ಆಡ್ಲಿಕ್ಕೆ ಹೋಗಲ್ಲ. ನಮಗೇನು ಅಂದರೆ ಎಷ್ಟು ದಿನ ಬದುಕಿರ್ತೀವೋ ಏನೋ ಗೊತ್ತಿಲ್ಲ, ಇರೋ ಅಷ್ಟು ದಿನ ಚೆನ್ನಾಗಿ ಖುಷಿಯಾಗಿರ್ಬೇಕು, ಇಬ್ರು ಖುಷಿಯಾಗಿರಬೇಕು. ಎಲ್ಲನೂ ಕೂಡ ಖುಷಿಯಾಗಿಯೇ ಫೇಸ್ ಮಾಡಬೇಕು. ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು. ಇವಾಗಂತೂ ಇತ್ತೀಚೆಗೆ ಮದುವೆ ಆಗೋ ಜನ್ರೇಷನ್ ಎಲ್ಲ ಹೆಂಗಿದೆ ಅಂದರೆ, ಚಿಕ್ಕ ವಿಷಯಕ್ಕೂ ಡೈವರ್ಸು. ಏನೋ ಒಂದು ಅದಕ್ಕೆ ತಲೆ ಬುಡ ಏನೂ ಇರಲ್ಲ, ಸಣ್ಣ ವಿಷಯಕ್ಕೆ ಮನಸ್ತಾಪ ಮಾಡಿಕೊಂಡು ಡೈವರ್ಸ್ ತೊಗೊಂಡ್ಬಿಡ್ತಾರೆ. ಸ್ವಲ್ಪ ದಿನ ಸಮಯ ಕಳಿಬೇಕು, 1 ವರ್ಷ 2 ವರ್ಷ 3 ವರ್ಷ ಆಗ್ತಾ ಹೋದಾಗೇನೇ ನಾವು ಒಬ್ರಿಗೊಬ್ರನ್ನ ಚೆನ್ನಾಗಿ ಜಾಸ್ತಿ ಅರ್ಥ ಮಾಡ್ಕೊತೀವಿ. ಸ್ಟಾರ್ಟಿಂಗಲ್ಲಿ ಸಾಮಾನ್ಯವಾಗಿ ಗಂಡ ಹೆಂಡತಿ ಮಧ್ಯೆ ಜಗಳ ಬರೋದೇನು ಅಂದರೆ, ಫ್ಯಾಮಿಲಿ ವಿಷಯಕ್ಕೆ ಜಗಳ ಆಡ್ತೀವಿ ಜಾಸ್ತಿ. ಅಯ್ಯೋ ನೀನು ನಮ್ಮ ಮನೆಯವ್ರಿಗೆ ಟೈಮ್ ಕೊಡ್ತಿಲ್ಲ, ನಾನು ನಿಮ್ಮ ಮನೆಯವ್ರಿಗೆ ಟೈಮ್ ಕೊಡ್ತಿಲ್ಲ ಅಂತೇಳಿ ಶುರುವಾಗುತ್ತೆ. ಅದಾದಮೇಲೆ ನಾನು ನಿನಗೆ ಟೈಮ್ ಕೊಡ್ತಿಲ್ಲ, ನೀನು ನನಗೆ ಟೈಮ್ ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ಶುರುವಾಗುತ್ತೆ. ಅದನ್ನೆಲ್ಲ ನಾವೇ ಕುತ್ಕೊಂಡು ಮಾತಾಡಿ ಕ್ಲಿಯರ್ ಮಾಡ್ಕೊಂಡು ಬಿಡಬೇಕು. ನೋಡಿ, ನನಗೂ ನನ್ನ ಫ್ಯಾಮಿಲಿಗೆ ಟೈಮ್ ಕೊಡು, ನಾನು ನಿನ್ನ ಫ್ಯಾಮಿಲಿಗೆ ಟೈಮ್ ಕೊಡ್ತೀನಿ. ಈ ಥರ ನಾವು ಮಾತಾಡಿಕೊಂಡು ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ನಾವು ಜಗಳ ಮಾಡ್ಕೊಳ್ಳೋದು ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ವಾ ಅಪ್ಪು? ನಾವು ಎಲ್ಲ ಹಂಗೆ ಮಾಡ್ಕೊಂಡಿದ್ದು, ನಮ್ಮ ಮನೇಲೂ ಕೂಡ ಅದೆಲ್ಲ ನಡೀತಾ ಇತ್ತು. ಅವಾಗ ನಾವೇ ಒಂದು ಟೈಮಲ್ಲಿ ಕುತ್ಕೊಂಡು ಮಾತಾಡಿಕೊಂಡು, ಅಯ್ಯೋ ಸಾಕಪ್ಪು ಜಗಳ, ಎಷ್ಟು ದಿನ ಜಗಳ ಮಾಡ್ಕೊಂಡಿರೋದು, ಸ್ವಲ್ಪ ಕ್ಲಿಯರ್ ಮಾಡಿಕೊಂಡು ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ಮುಂದೆ ಹೋಗೋಣ ಅಂತ ಎಲ್ಲ ಅಂದ್ಕೊಂಡು ಇವಾಗ ಚೆನ್ನಾಗಿದ್ದೀವಿ. ಇವಾಗ ನಮ್ಮಿಬ್ಬರ ಮಧ್ಯೆ ಜಗಳ ಬರೋದು ತುಂಬ ಅಂದರೆ ತುಂಬ ಕಡಿಮೆ. ಖುಷಿಯಾಗಿ ಅನ್ಯೋನ್ಯವಾಗಿ ಚೆನ್ನಾಗಿದ್ದೀವಿ ಅಷ್ಟೇ. ಹಿಂಗೆ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಬ್ಲೆಸ್ ಮಾಡಿ, ಒಳ್ಳೇದು ಮಾಡಲಿ, ದೇವರು ಮಾಡಲಿ. ಇವರೇ ಬ್ಲೆಸ್ ಮಾಡ್ತಿದ್ದಾರೆ ನೋಡಿ ನಿಮ್ಮ ಪರವಾಗಿ ಅಷ್ಟೇ. ಇದೊಂದು ವಿಷಯನ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ಅಲ್ಲೊಬ್ರು ಯಾರೋ ಕೇಳಿದ್ರಲ್ವಾ, ಹಾಗಾಗಿ ಹೇಳಿದೆ. ವ್ಲಾಗ್ನ ನೀವು ಪೂರ್ತಿಯಾಗಿ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪೂರ್ತಿಯಾಗಿ ವ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ, ಆಯಿತಾ?